ಮಾನವೀಯತೆಯಲ್ಲಿ ಹೇಳ್ಕೊಟ್ಟವ. ಹೌದು. ಹೈ ಹಯ ವಂಶಸ್ಥ. ನೀವು ವೈಫೈ ವಂಶದವರು. ಹೈ ಹಯ ವಂಶ. ಹೈಫೈ ವಂಶದ. ಹೈ ಹಯ ವಂಶಸ್ಥ. ಹೈಫೈ. ಹೈ ಹಯ ವಂಶಸ್ಥ. ಅವಣ್ಣ ತುಪೈ ಮಾಡಿ. ಯಾವ ಭಾಷೆ ಮಾತಾಡುದು? ವೈಫೈ ಮಂಡ. ಹೈ ಹಯ ವಂಶಸ್ಥ. ಶಾಸ್ತ್ರನಾದವನಿಗೆ ಬೀಳುತ್ತದೆ ಅಂತ ಭಾವಿಸಿದ್ರೆ ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ. ಸಭೆಯಲ್ಲಿದ್ದವರಲ್ಲ ಕರತಾಡನವನ್ನು ಮಾಡ್ತಾ ಇದ್ದಾನೆ. ಹೌದು. ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ? ಇದು ಬ್ರಾಹ್ಮಣರ ಸಭೆ. ಇದು ಕ್ಷತ್ರಿಯರೆಲ್ಲ ನರಸತ್ತವರು ಅಂತ ಭಾವಿಸಿದ್ದೀರಾ? ಒಪ್ಪಿಕೊಳ್ಳಿ ಮಕ್ಕಳೇ. ನನಗೆ ತಿಳಿಸಿ ಹೇಳಬೇಡಿ. ನಿಮಗೆ ಬರುವಾಗ ಸರಿ ಅದಕ್ಕೊಂದು ಔಷಧ ಎಲ್ಲ ತಗೊಂಡು ಬರ್ಲಿಕ್ಕೆ ಸಂಕಟ. ಇದು ಮುಗಿಲಿ ಮತ್ತೆ ಸುತ್ತೂರು ಔಷಧ ತಗೊಳ್ತಾರೆ ಎಲ್ಲ ಇಲ್ಲಿ ಬಂದು ಪಾಪಿಗಳೇ. ಏನು ಅವ ಕಂಡ ಮೂಲ ವ್ಯಾಧಿಗಳನ್ನು ಸೇವಿಸಿ ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲ ವ್ಯಾಧಿ. ಬಾಯಲ್ಲೆಲ್ಲ ಹೇಳಿದ್ರು. ಮತ್ತೆ ಎಲ್ಲಿ ಆಯ್ತು ಪಾಪಿ? ವಿಷಯವನ್ನು ಹೇಳಿದ್ರು. ಕಂದ ಮೂಲಾದಿಗಳು ಮೂಲ ವ್ಯಾಧಿ ಅಲ್ಲ. ಚೂರು ವ್ಯಾಯ ಹೆಚ್ಚಾಗಿ ನಿನಗೆ ಮೂಲ ವ್ಯಾಧಿ ಆಗ್ತದೆ. ನಾನು ಅದರ 4 ವೇದ, 6 ಶಾಸ್ತ್ರ, 18 ಪುರಾಣ, ನಿಮ್ಮಂತಾದಿಗಳನ್ನು ಕಟ್ಟಪಾಠ ಮಾಡಿಕೊಂಡು ಬಂದಂತ ಏಕೈಕ ವಾಗ್ಮಿ ನಾನು. ನನ್ನ ಮುಂದೆ ಯಾರಾದ್ರೂ ವಾದ ಕೇಳಿತಿದ್ರಿ, ಅಷ್ಟಾವಧಾನಿಗಳು ದಶಾವಧಾನಿಗಳ ಮುಂದೆ ವಾದ ಮಾಡ್ತಿದ್ರಿ. ವಾದದ ಮುಖಾಂತರ ಅವರೆಲ್ಲರನ್ನು ಸೋಲಿಸಿ ಅವಳನ್ನು ಕಂಕುಳಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ನಾನು. ಶತಾವಧಾನಿಗಳಂತೂ ಬರ್ಲಿಕ್ಕೆ ಇಲ್ಲ, ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ. ಅವರು ಬರ್ಲಿಕ್ಕೆ ಇಲ್ಲ. ಕಂಕುಳಲ್ಲಿ ಕೊಂಡು ಹೋಗುದಂತ ಬೆಕ್ಕಿನ ಮರಿ ಅಲ್ಲ, ನನ್ನ ಪೌರುಷವನ್ನು ತೋರ್ಪಡಿಸಿದೆ ನಾನು. ಮತ್ತೆ ಉಳಿದವರು ಯಾಕೆ ಇಲ್ಲಿ ಗೆಣಸುಗೇರಿಲಿಕ್ಕೆ ಬಂದ? ಇವರೆಲ್ಲರ ಅಭಿಮಾನ ನನ್ನ ಬದುಕಿನ ಉದ್ದಕ್ಕೂ ದೊರೆಯುವಂತೆ ಅನುಗ್ರಹಿಸುವ ಆಸೆ. ನನ್ನ ಪ್ರವೇಶಕ್ಕೆ ಯಾರೆಲ್ಲ ಚಪ್ಪಾಳೆ ಹಾಕಿದ್ದಾರೋ ಅವರೆಲ್ಲರಿಗೂ ಆ ಮಹಾತಾಯಿ ಸದಾ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಕಾಪಾಡಲೆಂದು ಬೇಡ್ತೀನಿ. ಮತ್ತೆ ಹಾಕಿದವರು ಮೊದಲಿದಾಗ್ತ ಪಾಲ್ತಂತೆ ಮಧ್ಯ ಉಷಾಕಾಲದಲ್ಲಿ ಮಂತ್ರದಿಂದ ಮಿಂಚಿದಂತೆ ಇದ್ದಂತ ನಾನು ಪಂಚಭೌತಿಕವಾದಂತಹ ಪ್ರಪಂಚದಲ್ಲಿ ಪಂಚೇಂದ್ರಿಯ ಕೂಡಿದ್ದ ದೇಹವನ್ನು ಶುಚೀಕರಿಸಿ ಸಮಸ್ಥಾನವನ್ನು ಪ್ರವೇಶ ಮಾಡುವಾಗ ನೂತನ ಮಾಡಿದಂತಹ ಮಾತು ರೇಣುಕಾ ಸ್ವಯಂವರದ ಬಗ್ಗೆ ತಕ್ಷಣವೇ ಇದ್ದಂತ ನಾನು ಇಂದ್ರನ ಪ್ರಭುತ್ವವನ್ನು, ಅಗ್ನಿಯ ತೇಜಸ್ಸನ್ನು, ವಾಯುವಿನ ವೇಗವನ್ನು, ಅಂತಕನ ಹದಕನ್ನು, ಕಡೆಗಾಲ ಒಡೆಯಂತ ಮೃಗನ ದಟೀಕತೆಯನ್ನು ಕ್ರೋಢೀಕರಿಸಿ ಹಾಗೆ ಇಲ್ಲಿ ನೆರೆಯುವಂತಹ ಮಹಾಶಕ್ತಿಗಳಾದ ಚೈತನ್ಯ ಶ್ರೀಧರ ಪ್ರಜ್ಞಾನದ ಅಂತಃಶಕ್ತಿಯಲ್ಲಿ ಅವರನ್ನು ಅರ್ಧ ನಿಷ್ಕ್ರಿಯಗೊಳಿಸಿ ಕ್ಷಣವೇಗದಿಂದ ಸಭಾಮಂಟಪವನ್ನು ಬಂದು ಸೇರಿದ್ದೀನಿ. ವೇಗ ಪಾರಂಗತರು, ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪ್ರೇರಿತವತಿಗಳು, ಮಹಾದಾನಿಗಳು ಆನಂದಮಯವಾದಂತಹ ಮುಖವನ್ನು ಕಂಡಾಗ ಸಂತೋಷವನ್ನು ಆಗುತ್ತಾರೆ. ಅವರೆಲ್ಲರ ಆಶೀರ್ವಾದ ಪಡೆದಿದ್ದರೆ ನಾವೆಲ್ಲರೂ ಇದ್ದೇವೆಂದಕ್ಕೆ ಮತ್ತೊಂದು ಮಾತು ಬೇಡ. ಜೊತೆಯಲ್ಲಿ ಪಂಡಿತರಿದ್ದಾರೆ, ಮಾನವರು ಇದ್ದಾರೆ. ಜಾಗೃತಿ ಮಾಡಿ ಮಾತಾಡು. ನಿನ್ನೆ ಸಿಡಿಗೆ ಹುಟ್ಟಿದ ಇವತ್ತಿನ ಅಣಬೆಗಳು ನೀವು ನನ್ನ ಮುಂದೆ. ಸಿಡಿಲಿಗೆ ಹುಟ್ಟಿದ ಅಣಬೆ ಅಲ್ಲ, ಸಿಡಿಲ ಮರಿಗಳು. ಅದು ನೀನು ನನ್ನ ಮುಂದೆ ಮಾತಾಡುವಷ್ಟು ಧೈರ್ಯದ ಮಕ್ಕಳಿರುವೆ. ಇಟ್ಟು ಸ್ವಯಂವರ ಮಂಟಪದಲ್ಲಿ ನನ್ನಂತ ಧೀರೋದ್ದಾತ, ನನ್ನಂತ ವೀರಕೇಸರಿ, ನನ್ನಂತ ದಡಗಾಯ ವ್ಯಕ್ತಿ, ವರ್ಚಸ್ಸು ತೇಜಸ್ಸುಳ್ಳಂತ ನಾನು ಬರುವಾಗ ಇಲ್ಲಿ ಉಪಚರಿಸುವವರು ಯಾರು ಇಲ್ವೇ? ಈ ಪ್ರಸಂಗದಲ್ಲಿ ದೂತ ಇಲ್ವಾ? ಏನು ಮಾಡುದು ಸ್ವಾಮಿ? ಏನ್ ಮಾಡ್ತೀವಿ? ದೂತ ಮಾಡುವವರೆಲ್ಲ ನಾಥನಾಗುತ್ತಾರೆ, ಮತ್ತೆ ದೂತ ಮಾಡುವುದು ಯಾರು? ಹೌದು, ಸರಿಯಾದ ಮಾತಿದು. ಯಾಕಂದ್ರೆ ನಾಥನಾಗಲಿಕ್ಕೆ ಇನ್ನೂ ಮಕ್ಕಳು ತಯಾರಾಗಲಿಲ್ಲ, ನಾಥವಾಗಿ ಉಳಿದಿದ್ದಾರೆ ಅವರೆಲ್ಲ. ಹಾಗಾಗಿ ಬೇರೆಯವರು ಮಾಡಬೇಕಾಗ್ತದೆ. ಯಾರೋ ನಾನು ಹೇಳುವ ಶಬ್ದವನ್ನು
ಅಂತಃಪುರದಲ್ಲಿ ಗೂಢಚಾರಕರು ಕೇಳಿದ್ದಾರೆ, ಅದನ್ನು ಬಂದು ನಿಮಗೆ ತಿಳಿಸಿದ್ದಾರೆ. ಒಂದು ಗಾದೆಯ ಮಾತುಂಟು, ಯಾವುದು? ಅಪ್ನ ಗರ್ಕ ಬಿಲ್ಲಿ ಅಪ್ನ ಸಾಮನೆ ಮಿಯಾ ಅಂತ ಹೇಳಿ. ನಮ್ಮನೆ ಬೇಕು, ನಮ್ಮ ಮುಂದೆ ಮಿಯಾ ಅಂತ ಹೇಳಿದ. ಸಾವಿರಾರು ಶಬ್ದಗಳನ್ನು ಜೋಡಣೆ ಮಾಡಿ ಹಾಕಿರುವಂತ ನನ್ನ ಮುಂದೆ ನಿನ್ನ ಶಬ್ದ ಪ್ರಯೋಗ. ಸ್ವಾಮಿ, ಹಾ, ಬಂದಂತಹ ಸಕಲರಿಗೂ ತಿನ್ನುವುದಕ್ಕೂ ಕುಡಿಯುವುದಕ್ಕೂ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲವನ್ನು ಸ್ವೀಕರಿಸಿದ್ದೀರಿ ತಾನೆ? ತಿರುಗಕ್ಕೆ ಬಂದ ಶಾಂಗೆ ಅದು ತಿನ್ನಿಲ್ಲ ಅಂತ ಉಂಟು. ಕುಡಿಯುವುದಕ್ಕೆ ನಾನು ಕುಡಿಯುದು ಬೇರೆ ಉಂಟಾ? ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರುವುದು. ಅರ್ಥ ಆಗ್ಲಿಲ್ಲ. ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಇರುವುದು. ಹೇಗೆ ಹೇಗೆ ಕಪ್ಪು ಮತ್ತು ಬಿಳಿಯ ನಾಯಿ ಚಿತ್ರ ಹೇಗೆ ಹೇಗೆ ನಿನ್ನ ಅಪ್ಪ ಹತ್ರ ಕುಡಿತಾರೆ. ನನ್ನಪ್ಪ ಆ ವಿಭಾಗದಲ್ಲಿಲ್ಲ. ನಿನ್ನಪ್ಪ ಬಹುಶಃ ವಾದ್ಯದ ಕುಡಿಯುದು. ಇಲ್ಲಪ್ಪ, ಅವರ ಮೇಲೆ ವಿಶ್ವಾಸ ನನಗುಂಟು. ಅದೇ ಕುಡಿತಾರೆ ಅಂತ ಹೇಳಿ ನಿಮ್ಮನ್ನು ಇನ್ನೂ ನಿಲ್ಲಿಸಿ ಮಾತನಾಡಿಸ್ತಾ ಇದ್ದೇನೆ. ಹಾ. ಹಿರಿಯರಾದಂತಹ ನಿಮಗೆ ಕುಳಿತುಕೊಳ್ಳುವುದಕ್ಕಾಗಿ ರಕ್ತ ಖಚಿತವಾದಂತಹ ಕಂಬಳಿ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಕೂತುಕೊಳ್ಳಲಿಕ್ಕೆ ಪುಣ್ಯಾತ್ಮ ಆಸನ ಎಲ್ಲ ಅಷ್ಟು ಹಿಂದೆ ಹಾಕಿದ್ರೆ ಮತ್ತೆ ಇಲ್ಲಿ ನೋಡುವ ದೃಶ್ಯವನ್ನು ನೋಡಿದ್ರೆ ಸ್ವಲ್ಪ ಮುಂದೆ ಹಾಕ್ಬೇಕಿತ್ತು. ರತ್ನ ಕಂಬಳಿ, ರತ್ನ ಎನ್ನುವಳು ಮಾಡಿದಂತ ಕಂಬಳಿಯ ಮೇಲೆ ನಾನು ಕೂತ್ಕೊಳ್ಳುವಲ್ಲ. ಹಾಗಲ್ಲ, ರತ್ನ ವೈಡೂರ್ಯಗಳನ್ನು ಸೇರಿಕೊಂಡು ಮಾಡಿರುವಂತಹ ಕಂಬಳಿ. ನನಗೆ ಅದು ಕಂಬಳಿ ಅಗತ್ಯವೇ ಇಲ್ಲ. ನನ್ನಂತ ದೃಢದಾಯ ವ್ಯಕ್ತಿ, ನನ್ನಂತ ಆಳಂಗ ಉಳ್ಳವರಿಗೆ ಬೇರೆಯವರು ತನ್ನ ಆಸನ ಆಗುವುದಿಲ್ಲ. ನನ್ನ ಆಳಂಗಕ್ಕೆ ನಾನೇ ಸ್ವಯಂ ನಿರ್ಮಿತ ಆಸನ. ನಾನು ವಿಧಾನದಲ್ಲಿದ್ದವ ಹೊಸಬರನ್ನು ಸತ್ಕರಿಸಿ ಚಕ್ರವರ್ತಿಗಳೇ ನಮಸ್ಕರಿಸಿದ್ದೇನೆ. ಸಭೆಯಲ್ಲಿ ಮಾನಿಸಬೇಕಾದಂತಹ ಚಕ್ರವರ್ತಿಯನ್ನು ಅರೆಗಳಿಗೆ ತಡವಾಗಿ ಮಾನಿಸಿದ್ರು ಲೋಕದ ದೃಷ್ಟಿಯಲ್ಲಿ ಅದು ಅಪರಾಧ ಅನಿಸಲ್ಪಡ್ತಾರೆ. ನೆನಪಿರ್ಲಿ. ಹೇಳು ಬದಿಗೆರಲು ಆ ಚೇತೆಯ ಮುಂಬೆಯನ್ನು ಸಹೋದರಿಯ ಸ್ವಯಂವರಕ್ಕಾಗಿ ಕಳುಹಿಸಿಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿಗೆ ಯಾರು ಉತ್ತರ ಕ್ರಿಯೆಗೆ ಬಂದದ್ದು? ಹಾಗಲ್ಲ, ಕೊಟ್ಟಂತಹ ಆಮಂತ್ರಣಕ್ಕೆ ನೀವೆಲ್ಲರೂ ಉತ್ತರವಾಗಿ ಬಂದು ಸೇರಿದವರಿಗೆ ಬಂದಂತಹ ನಿಮ್ಮೆಲ್ಲರನ್ನು ಕಂಡು ಸಂತೋಷವಾಯಿತು. ಅಪ್ಪಯ್ಯ, ಬಂದಂತಹ ಸಕಲರಿಗೂ ಆಸನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಹುಡುಗಿ ಸಖತ್ತಾಗೋಳೆ, ಹುಡುಗಿ ಸಖತ್ತಾಗೋಳೆ. ನಿನಗೆ ಬೇಕಾದಂತಹ ವರ್ಣವನ್ನು ನೀನೇ ಆರಿಸಿಕೊ. ಸರಿಯಪ್ಪ, ಬಹಳಷ್ಟು ಮಂದಿ ಇದ್ದಾರೆ, ಆದ್ರೆ ಇವ್ರು ಯಾವತ್ತೂ ಪರಿಚಯ ನನಗಿರಲಿಲ್ಲ. ಮಗನೇ, ಅನುಸಾರ ಪರಿಚಯ ಮಾಡಿಸು. ತರುಣಿ ಭಗಿನಿಗೆ ಒಬ್ಬರ ಪರಿಚಯ ಬಗೆಸುತ್ತಿರೇ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಗೆ? ನನ್ನ ಹೆಸರು ಸುಲೋಚನ ಎಂಬುದಾಗಿ. ಸುಲೋಚನ, ಸೋಮೇಶ್ವರ. ನೀವು ಕುಲಶೇಖರ. ಕುಲಶೇಖರ, ಕಾಂಗ್ರ, ಕಾಂತಾರ. ಸಹೋದರಿ, ಇವರಲ್ಲಿ ಯಾರು ಅದಿತ್ತು? ಬೇಡ, ನಿನ್ನ ತಂಗಿಗೆ ನನ್ನ ಬಗ್ಗೆ ವಿಷಯ ಉದ್ದ ಮಾಡಿ ಹೇಳು. ನನ್ನ ವ್ಯಕ್ತಿತ್ವವನ್ನು ಹೇಳು. ಬೇಗ ಹುಮಾಲಾಗಿ ಹೇಳು. ಬೇಸರಿಸಬೇಡಿ. ಆ ನರ ನಮ್ಗೆ ಹುಟ್ಟುವಾಗಲೇ ಹೋಗಿದೆ. ಅದು ನೀವು ಬರುವಾಗಲೇ ಗೊತ್ತಾಗಿದೆ. ನಿನ್ನ ಲೆಕ್ಕದಲ್ಲಿ ನನಗೆ ನರ ಸಟ್ಲಾಗಿದೆ ಅಂತ ಅರ್ಥವಾ? ಹಾಗಲ್ಲ, ನಿಮ್ಮ ಪರಿಚಯ ಆಗಲಿಲ್ಲ. ನಿಮ್ಮ ನಾಮ ಹೇಗೆ? ಇಲ್ಲಿ ಉದ್ದ ನಾಮದವರಿದ್ದಾರೆ, ಅಡ್ಡ ನಾಮದವರಿದ್ದಾರೆ, ಕೆಂಪು ನಾಮದವರಿದ್ದಾರೆ, ಕಪ್ಪು ನಾಮದವರಿದ್ದಾರೆ, ಕೆಂಪು ಕಪ್ಪು ಎರಡು ಮಿಶ್ರಣ ಮಾಡಿ ಹಾಕಿದವರಿದ್ದಾರೆ, ಗೋಪಿ ಚಂದನ ಹಾಕಿದವರಿದ್ದಾರೆ, ಮುದ್ರೆ ಹಾಕಿದವರಿದ್ದಾರೆ. ನಿನಗೆ ಬೇಕಾದ ನಾಮ ಯಾವುದು? ನೀವು ಯಾರಿಗೆ ನಾಮ ಹಾಕಿದ್ದೀರಿ ಅಂತ ಕೇಳಿದ್ದಲ್ಲಿ ಪುಣ್ಯಾತ್ಮ, ನಾನು ಯಾರಿಗೂ ನಾಮ ಹಾಕಲಿಲ್ಲ. ತಿರುಗಾಟದಲ್ಲಿ ನನಗೆ ಭಂಗ ನಾಮ ಹಾಕಿ ಹೋದವರು ಬಿಟ್ಟು ನಾನು ಯಾರಿಗೂ ನಾಮ ಹಾಕಲಿಲ್ಲ. ನಿಮ್ಮ ಶುಭ ನಾಮಾಂಕಿತ ಹೇಗೆ ಅಂತ? ಶುಭ ನಾಮ ಹಾಕಿದ ಒಳ್ಳೆ ಹೆಸರು. ಯಾವುದು? ನನ್ನ ಹೆಸರು ವೇದ ಗರ್ಭನಂದೇ ಶುಭ ನಾಮಾಂಕಿತ. ವೇದ ಎಂದರೆ ನಿಮ್ಮ ತಾಯಿಯ ಹೆಸರು. ವೇದ ಅಂತ ಹೇಳಿದ್ರೆ ಪಕ್ಕದ ಮನೆಯ ಹೆಂಗಸು. ಅವರಿಗೆ ಗರ್ಭವೇದನೆ ಪ್ರಾರಂಭ ಆಗುವಾಗ ಈಚೆ ಮನೆಯಲ್ಲಿ ನಾನು ಹುಟ್ಟಿದ್ದರಿಂದ ವೇದ ಗರ್ಭನೆಂದೇ ನನ್ನನ್ನು ಸಂಬೋಧಿಸಿದರು.
ನಿಮ್ಮ ಊರು ತ್ಯಾಗದ ಭೋಗದ ಅಕ್ಕರದ ಗೇಯದ ಗಟ್ಟಿ ಅಳಂಪಿಂಪುಗಾರ ಮಾಗರ್ ಮನುಷ್ಯರೇ ಮನುಷ್ಯರು ಅಂತವರಾಗಿ ಪುಟ್ಟದು ಮರಿ ಗುಂಬಿಯಾಗಿ ಮೇಲೆ ಹೋಗಿಯಾಗಿ ಪುಟ್ಟದು ಕೂರ್ಜನ ದೇಶದಲ್ಲಿ ಎನ್ನುತ್ತ ಕವಿ ವಾಣಿಯನ್ನು ಕೇಳಿದ್ದೆ ಬಾಲಕ. ಕವಿಗಳು ಅನೇಕ ಹೇಳಿದ್ದಾರೆ, ನೀವು ಯಾವುದು? ಕವಿಗಳು ನನ್ನ ಬಗ್ಗೆ ಬರೆದನ್ನೇ ಓದಿ ಹಾಕುದು ಬಿಟ್ಟರೆ ಹೊರಗಿನ ವಿಷಯ ಜಾಗೃತ ಮಾಡಿ ಮಾತಾಡಿ. ಹುಡುಗ ಸಹೋದರಿ, ಅಣ್ಣ ಇವರ ಆದಿತ್ಯ ಇವರ 20ರಲ್ಲೇ ಹೀಗೆ ಇನ್ನು 70ರಲ್ಲೇ ಹೇಗೋ. ನಿನ್ನ ತಂಗಿ ಗಾದೆಯ ಮಾತನ್ನು ತಿರುಗಿಸಿ ಹೇಳಿದ್ದಾಳೆ. 20ರಲ್ಲಿ ಅಧಿಕಾರ ಸಿಗಬಾರ್ದು, 70ರಲ್ಲಿ ಕೆಮ್ಮು ಶುರುವಾಗಬಾರ್ದು ಅನ್ನೋ ಗಾದೆಯ ಮಾತು ಅದನ್ನು ತಿರುಗಿಸಿದ್ದಾಳೆ. 20ರಲ್ಲಿ ಸಿಗದ ಅವಕಾಶ 70ರಲ್ಲಿ ಮಾಡಿ ತೋರಿಸುವ ಔದಾರ್ಯ ನಮಗೊಂಡು. ಹೇಳು ನಿನ್ನ ತಂಗಿ, ಹೇಳು. ಅಣ್ಣ ಇವರಿಗೆ ಪೂರ್ಣ ಸರಿ ಇಲ್ವಾ? ಇಲ್ಲ, ಗಡಿಬಿಡಿಯಲ್ಲಿ ಕಟ್ಟುವ ತಡಾಗಿ ಬಂದ ಹಾಗೆ ಕಟ್ಟಲಿಲ್ಲ. ಸಹೋದರಿ, ಇಲ್ಲಿ ನೋಡು. ಯಾರಿವ್ರು? ದತ್ತಾತ್ರೇಯರ ಶಿಷ್ಯರಾಗಿ ಸಹಸ್ರ ಬಾಹುಗಳುಳ್ಳಂತಹ ಮಾಹಿಷ್ಮತಿಯ ದೊರೆ ಕಾರ್ತವೀರ್ಯ ಅರ್ಜುನ. ಅರ ಚಕ್ರದ ವೀರ್ಯ ತುತ ಸಾತಿರದ ಕರಗಳಿಗೆ ಹುಳವೆನುತ ಮಕ್ಕಳವಳು. ನೋಡಣ್ಣವ್ರದ್ದು ಸರಿಯಾಗಿ ಏನಾಗಿದೆ? 1000 ಕೈಗಳ ಹುಳದ ಹಾಗೆ ಕಾಣ್ತಾರೆ. ನನಗೆ ಬೇಡಣ್ಣವರು. ಹಾಗಾದ್ರೆ ಇವರು ಮಳೆಗಾಲದಲ್ಲಿ ಅಂಗದಲ್ಲಿ ಓಡಾಡುವ ಜಾಗಟಿ ಉಳುವ. ಅದು ನಿಮ್ಮ ಅಪ್ಪ. ಮುಂದೆ ಹೋಗು. ಸಹೋದರಿ, ಇಲ್ಲಿ ಚರಿತೆ ಮುಂದಕ್ಕೆ ಮೌನಿ ಪರಿವಾರದ ಕಡೆಗೆ ಅರವತಿರೇ. ರುಚಿಕ ಮಹರ್ಷಿಗಳ ಮಗನಾದಂತಹ ಜಮದಗ್ನಿ ಮಹರ್ಷಿಗಳು ಕಿರುನಗೆಯ ಕೇವಣಿಸಿ ನಡೆದರುತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿದಳ. ಹೊರಗುವವರೆಲ್ಲ ಮೆರೆದಿದ್ದಾರೆ. ಅತಿಯಾದ ಸ್ಪಂದನ ತೋರಿಸಿದ್ರೆ ಕೊಂದೇನು ಬಾಕಿ. ನಿಮ್ಮ ಈ ಟಿವಿಗೆ ನನ್ನ ಸ್ಪಂದನ ಒಟ್ಟು ಸೇರಿದ್ರೆ ಸ್ಪಂದನ ಟಿವಿ. ಕಮ್ಮೆ ಮಾಲೆ ಹಿಡ್ಕೊಂಡು ಬಂದಳು. ಈ ಮೂಗೆಗೆ ಹುಟ್ಟಿದ್ದ ಮಾಲೆ ಕ್ಷಾತ್ರನಾದವನಿಗೆ ಬೀಳುತ್ತದೆ ಅಂತ ಭಾವಿಸಿದ್ರೆ ಮಾಲೆ ಹಾಕಿದ್ದು ಬ್ರಾಹ್ಮಣನಿಗೆ. ಸಭೆಯಲ್ಲಿದ್ದವರೆಲ್ಲ ಕರತಾಡನವನ್ನು ಮಾಡ್ತಾ ಇದ್ದಾನೆ. ಹೌದು, ಏನು ಬ್ರಾಹ್ಮಣರ ವೈಭವೀಕರಣದ ಸಭೆಯ? ಇದು ಬ್ರಾಹ್ಮಣ ಸಭೆ. ಇದು ಕ್ಷಾತ್ರಿಯರೆಲ್ಲ ನರಸತ್ತವರು ಅಂತ ಭಾವಿಸಿದ್ದೀರಾ? ಒಟ್ಟುಗೂಡಿ ಮಕ್ಕಳೇ, ನನ್ನ ಧ್ವನಿ ನನಗೆ ತಿಳಿಸಿ ಹೇಳಬೇಡಿ. ನಿಮಗೆ ಬರುವಾಗ ಸರಿ ಅದಕ್ಕೊಂದು ಔಷಧ ಎಲ್ಲ ತಗೊಂಡು ಬರ್ಲಿಕ್ಕೆ ಸಂಕಟ. ಇದು ಮುಗಿಲಿ, ಮತ್ತೆ ಚೂಚೂರು ಔಷಧ ತಗೊಳ್ತಾರೆ. ಎಲ್ಲ ಇಲ್ಲಿ ಬಂದು ಪಾಪಿಗಳೇ, ನಾನೊಬ್ಬನಿದ್ದೇನೆ. ಮಾನವನಿಗೆ ಹೇಳ್ಪಟ್ಟವ. ಹೌದು, ಹೈ ಹಯ ವಂಶಸ್ಥ. ನೀವು ವೈಫೈ ವಂಶದವರು. ಹೈ ವಂಶ ಹೈಫೈ ವಂಶದವರು. ಹಯ ವಂಶಸ್ಥ. ಹೈಫೈ ಹಯ ವಂಶಸ್ಥ. ಆವಣ್ಣ ತುಪ್ಪೈ ಮಾಡಿ ಯಾವ ಭಾಷೆ ಮಾತಾಡುದು? ಹೈಫೈ ಮಂಡ ಹಯ ವಂಶಸ್ಥ. ನಾನೊಬ್ಬನಿದ್ದೇನೆ. ಆದ್ರೆ ಸಭೆಯಲ್ಲಿ ವಿರಾಜಮಾನಿತನಾಗಿರುವುದು ನಾನೊಬ್ಬನೇ ಅಲ್ವಲ್ಲ. ಅಲ್ಲ. ಆರ್ಯಾವರ್ತದ ಮಂಡಲಾಧಿಪರೆಲ್ಲ ಇದ್ದೀರಿ. ಏನು ನಿಮ್ಮ ಮುಖದಲ್ಲಿ ಬಂದದ್ದು ಮೀಸ ಅಲ್ವಾ? ನಿಮಗೆ ಪುರುಷತ್ವ ಇಲ್ವಾ? ನಿಮ್ಮ ನಾಲಿಗೆಗೆ ದಣ ಮೆಟ್ಟಿದ ಪ್ರಶ್ನೆ ಮಾಡಿ. ಕಟ್ಟಿ ವಿದ್ಯೆಯನ್ನು ನಾನು ಪಡೆಯುತ್ತೇನೆ ಎಂದು ತೋರಿಸಿರಬೇಕಾಗಿ ಒಂದು ಕೆಲಸ ಮಾಡು. ಒಂದು ಸೌತೆಕಾಯಿ ಅವನ ತಲೆಯ ಮೇಲೆ ಇಡು. ಕಟ್ಟೆಯನ್ನು ತಿರುಗಿಸು, ಸೌತೆಕಾಯಿ ತುಂಡು ಮಾಡು. ಅರ್ಧ ನೀನು ತಿನ್ನು, ಅರ್ಧ ಅವನಿಗೆ ಕೊಡು. ಎಂತದಿಲ್ಲಿ ಅದರ ನಿರೀಕ್ಷೆಯಲ್ಲಿ ಅವನು ಬುದ್ಧಿವಂತಿಗೆ ಖರ್ಚು ಮಾಡಿದ್ದಾರೆ. ಸುತ್ತಲೂ ಕೇರದು ಮಧ್ಯದಲ್ಲಿ ಮಾತ್ರ ಇಟ್ಟಿದ್ದೇನೆ. ಹಣಬೇಕಾರೆ ಮತ್ತೆ ಎಂತದಿಲ್ಲಿ ಡೊಂಬರಾಟ ಆಗುದಾ? ಹಾಗಲ್ಲ, ಮತ್ತೆ ಕತ್ತೆ ಹೊರಸಿರುವುದಕ್ಕೆ ತಿಳಿದೇ ಇರುವುದು ತೋರ್ಪಡಿಸಿರಬೇಕಾಗಿ. ಯಾಕೆ ಅಂತ ಬೇಕಲ್ಲ? ಮತ್ತೆ ನಮಗೆ ಅಪಮಾನ ಅಲ್ವೇ?
ಯಾವುದು? ನಾವೇನು ಸಾಮಾನ್ಯದವರ ಹಾ. ಕ್ಷತ್ರಿಯ ಕುವರರು ನಾವು. ಹಾ. ತಿಳಿದವರು ಏನ್ ಹೇಳಿದ್ದಾರೆ? ಹೇಗೆ? ಶಿವನ ಸರಿ ಮಂಚದಲ್ಲಿ ಹಂತದಲ್ಲಿ ಸರಸಿದ ಭವನ ಸಮಗಟ್ಟುಗೆಗಳಲ್ಲಿ ಗದ್ದುಗೆಯಲ್ಲಿ ವಾಸ್ತವನ ತೊಡೆ ಸೋಂಕಿನಲ್ಲಿ ಸೋಂಕಿನಲ್ಲಿ ಹುಳಿಹರು ಇಂದ್ರಪಾಲರು ಕೃಪಾಲರು ವಸುದೆಯ ಮಾನನಿಧಿಗಳ ಮುಂದೆ ಹಾ. ಏನು ಯೋಗ್ಯತೆಯನ್ನು ಕಂಡಿದ್ದಾನೆ ಜಮಖಂಡಿಯಲ್ಲಿ. ಜಮಖಂಡಿ ಅಲ್ಲ ಪಾಪಿ, ಜಮದಗ್ನಿ. ನಾವಾದರೂ ಕ್ಷತ್ರಿಯರು ಹಾ. ಕಂಡ ಮಾಂಸಗಳನ್ನು ತಿಂದು ಹಾ. ಗಟ್ಟಿಯನ್ನು ಗಟ್ಟಿಯಾಗಿಸದೆ ವೀರ ಯೋಧರು ನಾವು. ಹಾ. ಅವರಾದ್ರೂ ಆ ಪಿಚಿಕ ಋಷ್ಯ ಮಗ, ರಿಚಿಕ ಅಲ್ವಾ? ರಿಚಿಕ ಮಹರ್ಷಿ ಮಗ. ಪಿಚಿಕ ಋಷ್ಯ ಮಗ ಹಾ. ಆ ಜಮಖಂಡಿ ತಿನ್ನಲೇನು ಏನು? ಅವ ಕಂಡ ಮೂಲ ವ್ಯಾಧಿಗಳನ್ನು ಸೇವಿಸಿ ಆಯ್ತಲ್ಲ, ಒಳ್ಳೆ ಸಾಹಿತ್ಯ. ಇವನ ಬಾಯಿಯಲ್ಲಿ ಮೂಲ ವ್ಯಾಧಿ. ಬಾಯಲ್ಲೆಲ್ಲ ಹೇಳಿದ್ರು. ಮತ್ತೆ ಎಲ್ಲಿ ಆಯ್ತು ಪಾಪಿ? ವಿಷಯವನ್ನು ಹೇಳಿದ್ರು. ಕಂದ ಮೂಲಾದಿಗಳು ಮೂಲ ವ್ಯಾಧಿ ಅಲ್ಲ. ಚೂರು ವ್ಯಾಯ ಹೆಚ್ಚಾಗಿ ಏನು ಮಾಡುದು? ಯಾಕಿದ್ದಾದ್ರೂ ನಿನಗೆ ಮೂಲ ವ್ಯಾಧಿ ಆಗ್ತದೆ. ಏನೇ ಮಾತಾಡಬೇಡ. ಆ ಮೂಲಾದಿಯನ್ನು ಸೇವಿಸುವವರು ಹಾ. ಅವರಿಗೆ ಯಾವ ಸುಖ ಕೊಟ್ಟಾನು? ಹಾ. ನಾನಾದ್ರೂ ಸುಮ್ಮನೆ ಉಳಿಯಿಲ್ಲ. ಹಾ. ಕತ್ತಿ ವಿದ್ಯೆಯಲ್ಲಿ ಪಳಗಿದಂತ ನಾನು ಹಾ. ಒಮ್ಮೆಲೆ ಎಚ್ಚರಗೊಂಡೆ ನಾನು. ಹಾ. ಯಾಕಂತಂದ್ರೆ ಹಾ. ಕೇಳು ಮರಿಯಾದೊಡೇನು, ಹಾ. ಹುಳಿ ಪಸುಳೆಯಾದೊಡೇನು. ಹುಳಿ 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 ಆ. ಹುಳಿ ಪಸುಳೆಯಾದೊಡೇನು. ಹಾ. ಬೆಳೆಯುವ ಮುಳ್ಳನ್ನು ಮೊಳೆಯುವಾಗಲೇ ತೊರೆಯುವುದು ಬುದ್ಧಿವಂತರಿಗೆ ದಾರಿ. ದಾರಿ. ಕೆಮ್ಮನಿದ್ದರೆ ಕೇಳು, ಕೆಮ್ಮಣ್ಣು. ಅಲ್ಲ ಬೆಳೆಮಣ್ಣು. ಕೆಮ್ಮನಿದ್ದರೆ ಕೇಳು, ಕೇಳು. ಮುಂದೆ ನಮಗೆ ಕಟ್ಟಿಟ್ಟ ಬುದ್ಧಿ ಅಂತೇಳಿ. ಹಾ. ರಿಪ್ರಕ್ತ ಪಾನ ದುರೀಣವಾದ ಪವಿತ್ರವಾದ ಕತ್ತಿಂದ ಅವನ ಕತ್ತನ್ನು ಕತ್ತರಿಸಿ ನಂತರ ಮಡಲಿಯನ್ನು ತಪ್ಪಲಾಗಬೇಕೆಂದ ಉಲ್ಲಾಸದಿಂದ ನಾನು ಹೊರಟಾಗ ಕತ್ತರಿಸಬೇಕಿತ್ತು. ವಿವೇಕ ನನ್ನನ್ನು ಎಚ್ಚರಿಸಿದು. ಈ ವಿವೇಕ ಯಾರು? ತವಳಮನಾಡಿನ ಅಳಿಯ ವಿವೇಕ ನನ್ನನ್ನು ಎಚ್ಚರಿಸು. ಹಾ. ಒಂದು ವೇಳೆ ಅವನ ತಲೆಯನ್ನು ನಾನು ಕರೆದ್ರೆ ಹಾ. ಅವಳು ವಿಧೆಯಾದಾಗ ಹಾ. ಕಣ್ಣೀರಲ್ಲಿ ನಮಗೆ ಶಾಪವನ್ನು ಕೊಟ್ಟರೆ ಹಾ. ನಮ್ಮ 3 ತಲೆಮಾರಿಗೆ ಬದುಕೆನ್ನುವ ಕಾರಣಕ್ಕಾಗಿ ಹಾ. ನಾನು ಸುಮ್ಮನಿದ್ದೇನೆ. ಹಾ. ನಾನಾದ್ರೂ 4 ವೇದ, ಹಾ. 6 ಶಾಸ್ತ್ರ, ಹಾ. 18 ಪುರಾಣ, ಹಾ. ನಿಮ್ಮಂತಾದಿಗಳನ್ನು ಕಟ್ಟಪಾಠ ಮಾಡಿಕೊಂಡು ಬಂದಂತ ಏಕೈಕ ವಾಗ್ಮಿ ನಾನು. ಹಾ. ನನ್ನ ಮುಂದೆ ಯಾರಾದ್ರೂ ವಾದ ಕೇಳಿತಿದ್ರೆ ಹಾ. ಅಷ್ಟಾವಧಾನಿಗಳು ಹಾ. ದಶಾವಧಾನಿಗಳು ಬಂದು ವಾದ ಮಾಡ್ತಿದ್ರೆ ಹಾ. ವಾದದ ಮುಖಾಂತರ ಅವರೆಲ್ಲರನ್ನು ಸೋಲಿಸಿ ಹಾ. ಅವಳನ್ನು ಕಂಕುಳಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ನಾನು. ಶತಾವಧಾನಿಗಳಂತೂ ಬರ್ಲಿಕ್ಕೆ ಇಲ್ಲ. ಅವರಿಗೆ ಭಾರತ ರತ್ನ ಘೋಷಣೆ ಆಗಿದೆ. ದಶಾವಧಾನಿಗಳು ಅವರು ಬರ್ಲಿಕ್ಕೆ ಇಲ್ಲ. ಕಂಕರಾಜೆಯಲ್ಲಿ ಕೊಂಡು ಹೋಗುದಂತ ಬೆಕ್ಕಿನ ಮರಿ ಅಲ್ಲ. ಅಲ್ಲ, ನನ್ನ ಪೌರುಷವನ್ನು ತೋರ್ಪಡಿಸ್ತಿದ್ದೆ ನಾನು. ಮತ್ತೆ ಉಳಿದವರು ಯಾಕೆ ಇಲ್ಲಿ ಗೆಣಸುಗರಿಲಿಕ್ಕೆ ಬಂದರು? ಹಾಗೆ ಅಡ್ಡಿಲ್ಲ, ಹಾ. ಕೆಳಗೆ ತಿನ್ಲಿಕ್ಕೆ ಬಂದವರು ಅಂತ ತಿಳ್ಕೊಳ್ಳೋಣ. ಹಾ. ನಾನು ಹಾಗೆ ಸುಮ್ಮನೆ ಉಳಿದೆ. ಯಾಕೆ? ಹಾ. ಅವಳು ನನಗೆ ಹೇಳಿದ ಹೆಣ್ಣೆ ಅಲ್ಲವೇ ಅಲ್ಲ. ಯಾಕಲ್ಲ? ಅವಳನ್ನು ನೋಡುವಾಗ ನನಗೆ ಮೊದಲು ಆಸೆ ಆಯ್ತು. ಹಾ. ಮತ್ತೆ ಬೇಡ ಅಂತ ಹೇಳಿ ಬಿಟ್ಟಿದ್ದೇನೆ. ಯಾಕೆ? ನೋಡುವಾಗ ಚಂದ ಇದ್ದಾಳೆ. ಹಾ. ಉರುಟು ಬದನೆಕಾಯಿ ತರ ಇದ್ದಾಳೆ. ಬದನೆಕಾಯಿ. ಈ ಬದನೆಕಾಯಿ ಚಂದ ಉಂಟು ಅಂತೇಳಿ ಮನೆ ತಗೊಂಡೋಗಿ ನಾವು ಪದಾರ್ಥಕ್ಕೆ ಕುಯ್ಯುವಾಗ ಒಳಗೆ ಹುಳ ಇರ್ತದೆ. ಅದನ್ನು ಪದಾರ್ಥ ಮಾಡಿದ್ರೆ ವೃಂತಾಕ ಪಾಕ ಅಂತ ಹೇಳ್ತಾರೆ. ಬದನೆಕಾಯಿ ಪದಾರ್ಥವನ್ನು ತಿನ್ಲಿಕ್ಕಲ್ಲ ಬಿಡ್ಲಿಕ್ಕಲ್ಲ. ಬಿಟ್ರೆ ಪರಿಸರಕ್ಕೆ ಬೇಸರ ಆಗ್ತದೆ. ಸ್ವಂತದಿಂದ ಮನೆಯವರು ಬೈತಾರೆ, ನಷ್ಟ ಆಗ್ತದೆ ಅಂತ ಹೇಳಿ. ಹಾಗಾಗಿ ಅವಳು ಬಿಟ್ಟೆ ನಾನು. ಇವ ದೇವರಾಣೆ ಕ್ಷಾತ್ರೆ ಅಲ್ಲ. ವೃಂತಾಕ ಪಾಕ. ಯಾವಾಗ ಹುಡುಗಿಯನ್ನು ಬದನೆಗೆ ಹೋಲಿಸಿದನು ಇವ ಕ್ಷಾತ್ರೆ ಅಲ್ಲ. ಸತ್ಯವಾಗಿ ಹೇಳು, ಯಾರು ನೀನು? ಗೊತ್ತಿಲ್ಲ. ಹಾ. ಸಾಯುವಾಗ ಸುಳ್ಳನ್ನು ಸತ್ಯ ಮಾಡಿ ಸಾಯ್ತೇನೆ ನಾನು. ಸುಳ್ಳನ್ನು ಸತ್ಯ ಮಾಡಬೇಡ, ಇರುವ ಸತ್ಯವನ್ನು ಹೇಳು. ಅಲ್ಲ, ಎಲ್ಲರೂ ನನ್ನ ಅರಸುಕುಮಾರ್ ಅಂತಲೇ ತಿಳಿದಿದ್ದಾರೆ. ನೀನು ಕ್ಷಾತ್ರೆ ಅಲ್ಲ. ಅಲ್ಲ ಅಂತ ನಾನು ತೋರಿಸ್ತೇನೆ ಈಗ. ಹೇಗೆ? ಸತ್ಯ ಹೇಳಬೇಕಿದ್ರೆ ಹಾ. ನಾನೊಂದು ದೇಶದ ಬೆನ್ನೆಲುಬು, ಹಾ. ರೈತನ ಮಗ ನಾನು. ರೈತ? ಹಾ. ನಿನಗೇನು ವೇಷ ಮಾಡುವ ಚಟ? ಬೇರೇನು ಮಾಡಿ ಸಾಯಿದು. ಹಾ. ರೈತರ ಯುವಕರನ್ನು ಯಾವ ಹೆಣ್ಣು ಮಕ್ಕಳು ತಿರುಗಿ ನೋಡುವುದಿಲ್ಲ. ಓಹೋಹೋ. ಮೊನ್ನೆ ನಾನು ಪ್ರೇಮಿಗಳ ದಿನಾಚರಣೆ ಎಂದು ಗುಲಾಬಿ ಹೂ ಹುಡ್ಕೊಂಡು 1 ತಿಂಗಳು ಸುತ್ತಾಡಿದ್ದೇನೆ. ಹಾ. ಯಾರೂ ನನ್ನನ್ನು ತಿರುಗಿ ನೋಡಲಿಲ್ಲ. ಅದಕ್ಕೆ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ಬೇಕು, ಸಂತೆಗೆ ಹೋಗುದಲ್ಲ. ಗೊತ್ತಾಗಲಿಲ್ಲ. ಹಾ. ಹಾಗಾಗಿ ನಾನು ಬಹಳಷ್ಟು ಬೇಸರಗೊಂಡ ನಾನು ಹಾ. ಒಂದು 100 ಯುವಕರನ್ನು ಒಟ್ಟು ಮಾಡಿ ಹಾ. ಒಂದು ಮನವಿಯನ್ನು ಮಂತ್ರಿಗಳಿಗೆ ನಾನು ಸಲ್ಲಿಸಿದ್ದೇನೆ. ಹಾ. ನಾನು ಓದಿಯಂತ ಮಂತ್ರಿಗಳು ತಕ್ಷಣ ಘೋಷಣೆ ಮಾಡಿದರು. ಹೇಗೆ? ಯಾರು ಕೃಷಿಕರ ಮಕ್ಕಳನ್ನು ಮದುವೆ ಆಗ್ತಾರೋ ಹಾ. ಆ ಹೆಣ್ಣು ಮಕ್ಕಳಿಗೆ 5 ಲಕ್ಷ ಕೊಡಲ್ಪಡುವುದು ಅಂತ ಘೋಷಣೆ ಮಾಡಿದ್ರು. ಹಾ, ಹಾ. ಹಾ. ಹಾಗಾಗಿ ವೇಷ ಮಾಡಿಕೊಂಡು ಬಂದೆ ಆ ನಾನು. ಘೋಷಣೆ ಮಾಡಿದ ಮಂತ್ರಿಗಳಲ್ಲಿ ಒಂದು ಮಾತು ಹೇಳಬೇಕು. ಯಾವುದು? ರೈತರಿಗೆ 5 ಲಕ್ಷ ಕೊಡುವ ವಿಷಯ ಬಿಡುವ, ಆ ಹೆಂಗಸರದ್ದೊಂದು 2,000 ಬಾಕಿ ಉಳಿದದ್ದೊಂದು ಕೊಡ್ಲಿಕ್ಕೆ ಅದೇ ಎಲ್ಲ ಹೆಂಗಸರು ಚಪ್ಪಲಿ ಈ ತಿಂಗಳಲ್ಲಿ ಏನ್ ಸುದ್ದಿ ಈ ಆಗ್ತದೆ? ತಿಂಗಳಿದ್ದು ಬರಲಿಲ್ಲ, ಅದಕ್ಕೆ ತಪ್ಪೆ. ಈ ಕಡೆಯಿಂದ ಯುವಕರೆಲ್ಲ ಚಪ್ಪಾಳೆ ಹಾಕಿದ್ರೆ ಆಗೋದಿಲ್ಲ. ಹಾ. ನೀವು ಹೇಳಿದ್ರಿಂದ ಬಂದ್ರು ನಮಗೊಂದೊಂದು 1,000 ಆದ್ರೂ ಸಿಕ್ಕದಲ್ಲ. ಹಾ. ಹಾಗೆ ಏನು ಮಾಡುದು? ಹಾ. ಮದುವೆ ಆಗ್ಬೇಕೆನ್ನುವ ಆಸೆಯಿಂದ ಬಂದೆ ನಾನು. ಅಂದೆ ಹಾ. ಸಿಗುವುದಿಲ್ಲ ಅಂತ ಗೊತ್ತಾಯ್ತಲ್ಲ. ಹಾ. ಹೋಗು. ಹೋಗುದಿಲ್ಲ, ಅದಿರೋದು ಹೇಗೆ ಹೋಗುದು? ಮೇಲೆ. ಹೋಗುದಕ್ಕೆ ಮನಸ್ಸುಂಟು, ಹಾ. ದಾರಿ ಇಲ್ಲ. ದಾರಿ ಇಲ್ಲ. ಹಾ, ಹಾ. ಸ್ವಲ್ಪ ದಾರಿ ಮಾಡಿಕೊಂಡು ಅವ ಹೋಗ್ಲಿ. ಹಾ, ಹಾ, ಹಾ. ಆ ದಾರಿ ಅಲ್ಲ, ಮತ್ತೆ ಅದಲ್ಲ. ಮತ್ತೆ? ಅಂತರಂಗದಿಂದ ಬಹಿರಂಗ, ಹಾ. ಈ ರಂಗದಿಂದ ಒಳರಂಗಕ್ಕೆ. ಅಲ್ಲಿಗೆ ಅದು ನಿನ್ನ ಅಪ್ಪನಲ್ಲಿಗೆ ದಯವಿಟ್ಟು ಅಭಿಮಾನಿಗಳ ವಿಜ್ಞಾಪನೆ. ನಾನು ಬಂದಾಗ ಹೇಗೆ ನೀವು ಸಹಕಾರ ಕೊಟ್ಟಿದ್ದೀರೋ, ಹೋಗುವಾಗಲೂ ಹಾಗೆ ನಿಮ್ಮ ಸಹಕಾರ ಬೇಕು ನನಗೆ. ನಾನು ಅಗತ್ಯವಿದ್ದರೆ ಇನ್ನೊಂದ್ಸಲ ಬಂದು ಹೋಗ್ತೇನೆ. ಅಲ್ಲಿವರೆಗೆ ನೀವೆಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಇರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಕಿ ಚಪ್ಪಾಳೆ.
ಅಡವಿ ನಿವಾಸಿ ಅನುಜೆ ನೀವ